ಬೆಂಗಳೂರಲ್ಲಿ ಕೋವ್ಯಾಕ್ಸಿನ್ ಕೊರತೆ ಇದೆ. ಎರಡನೇ ಡೋಸ್ಗೆ ಕೋವ್ಯಾಕ್ಸಿನ್ ಕೊರತೆ ಎದ್ದುಕಾಡ್ತಾ ಇದೆ. ಬಿಬಿಎಂಪಿಯ 27 ಆಸ್ಪತ್ರೆಗಳಲ್ಲಿ ಮಾತ್ರ ಈ ಲಸಿಕೆ ಸಿಗುತ್ತೆ. ಬ್ರೇಕಿಂಗ್ ನ್ಯೂಸ್. ಇಪ್ಪತ್ತೇಳು ಸಾರ್ವಜನಿಕ ಆರೋಗ್ಯ ಕೇಂದ್ರಗಳಲ್ಲಿ ಲಸಿಕೆ ಸಿಗುತ್ತೆ. ಲಸಿಕೆ ಸಂಬಂಧ ದೂರ ಇದ್ದರೆ ಕರೆ ಮಾಡಿ, ನಂಬರ್ ಬರ್ಕೊಂಬಿಡಿ, ಇಲ್ಲ ಮೊಬೈಲ್ ರೆಡಿ ಇಟ್ಕೊಂಡು ನ್ಯೂಸ್ 18 ಕನ್ನಡದ ಸ್ಕ್ರೀನ್ ಮೇಲೆ ನಂಬರ್ ಬಂದ ತಕ್ಷಣ ಒಂದು ಸ್ಕ್ರೀನ್ಶಾಟ್ ಅಂದರೆ ಒಂದು ಫೋಟೋ ತೊಗೊಂಬಿಡಿ. 9448055948. ಐ ರಿಪೀಟ್, 9448 ಬಂತು ಈಗ ನಂಬರು. 559448 ಈ ನಂಬರ್ಗೆ ಕರೆ ಮಾಡಿ ಯಾವುದೇ ಪ್ರಾಬ್ಲಮ್ ಆಗ್ತಾ ಇದ್ರೆ. 27 ಕಡೆ ಬೊಮ್ಮನಹಳ್ಳಿ ವಲಯ, ಕೋಣಂಕುಂಟೆ, ಅರ್ಕೆರೆ, ದಾಸರಹಳ್ಳಿ ವಲಯ, ನೀಲಮಹೇಶ್ವರಿ. ನಿಮ್ಮ ಯಾವ್ಯಾವ ಕಡೆ ಅಂತ ನೋಡ್ಕೊಂಬಿಡಿ ಅಷ್ಟೇ, ವಲಯವಾರು ತೋರಿಸ್ತಾ ಇದ್ವಿ. ಪೂರ್ವ ವಲಯ ಬೋರಿಂಗ್ ಆಸ್ಪತ್ರೆ, ಸಿ.ವಿ. ರಾಮನ್ ನಗರ. 4 ಮಹದೇವಪುರ ವಲಯ, ಕೆ. ನಾರಾಯಣಪುರ, ದೊಡ್ಡಾನೆಕ್ಕುಂದಿ. ನಂಬರ್ 5 ಆರ್ ನಗರ, ರಾಜರಾಜೇಶ್ವರಿ ನಗರ ವಲಯ, ಮತ್ತಿಕೆರೆ ಮತ್ತು ಕೆಂಗೇರಿ. ನಂಬರ್ 6 ದಕ್ಷಿಣ ವಲಯ, ಸೌತ್ ವಿದ್ಯಾಪೀಠ, ಆಡ್ಗೋಡಿ, ದಾಸಪ್ಪ ಆಸ್ಪತ್ರೆ, ಜಯನಗರ ಆಸ್ಪತ್ರೆ, ಬಾಪೂಜಿ ನಗರ ಆಸ್ಪತ್ರೆ. ನಂಬರ್ 7 ಪಶ್ಚಿಮ ವಲಯ, ವಿಕ್ಟೋರಿಯಾ ಆಸ್ಪತ್ರೆ, ಹೊಸಹಳ್ಳಿ, ಶಂಕರನಗರ, PG ಹಳ್ಳಿ, ತಿಂಡ್ಲು, ರಾಜಾಜಿನಗರ ಮತ್ತು MS ಪಾಳ್ಯ. ಈ 8 ಕಡೆ ವಲಯವಾರು 27 ಕಡೆ ಕೋವ್ಯಾಕ್ಸಿನ್ ಲಭ್ಯ ಇದೆ. ಬಹಳ ಒಳ್ಳೆಯ ಕೆಲಸ ಸರ್ಕಾರ ಮಾಡ್ತಿರೋದು, ಮುಖ್ಯಮಂತ್ರಿಗಳು ಮಾಡ್ತಿರೋದು ಅಂದರೆ ನರ್ಸ್ಗಳ ಜೊತೆ ಇವತ್ತು ಸಂವಾದವನ್ನು ಮಾಡ್ತಿದ್ದಾರೆ. ನರ್ಸ್ಗಳ ಕುಂದುಕೊರತೆ ಆಲಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ಶುರುವಾಗಿದೆ. ಬ್ರೇಕಿಂಗ್ ನ್ಯೂಸ್. ಮೇ ತಿಂಗಳಲ್ಲೇ ಅಂತಾರಾಷ್ಟ್ರೀಯ ನರ್ಸ್ ದಿನ ಕೂಡ ಇರೋದು. ಈ ತಿಂಗಳ ಕೊನೆಯಲ್ಲೇ ನರ್ಸ್ಗಳ ಜೊತೆ ಮಾತಾಡ್ತಿದ್ದಾರೆ. ಕರೋನಾ ಫ್ರಂಟ್ ಲೈನ್ ವಾರಿಯರ್ಸ್ ಅವರು ಒಂದು ದೊಡ್ಡ ಸೆಲ್ಯೂಟ್ ಅವರು ಎಲ್ಲರಿಗೂ ಕೂಡ. ರಾಜ್ಯದ ವಿವಿಧ ಆಸ್ಪತ್ರೆಗಳ ನರ್ಸ್ಗಳ ಭಾಗಿಯಾಗಿದ್ದಾರೆ. ಅವರಿಗೆ ನೀಡ್ತಿರುವಂಥ ಸೌಲಭ್ಯಗಳು, ಏನೆಲ್ಲ ಸೌಲಭ್ಯಗಳ ಅಗತ್ಯತೆ ಇದೆ, ಏನೆಲ್ಲ ಸರ್ಕಾರದ ವತಿಯಿಂದ ಮಾಡಬೇಕು, ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ಗೆ ಸಿಬ್ಬಂದಿ ಕೊರತೆ ಎಷ್ಟಿದೆ, ಹೀಗೆ ಹಲವು ಅಂಶಗಳ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು. ಸಂವಾದದ ಬಳಿಕ ಅವ್ರಿಗೆ ಸವಲತ್ತುಗಳನ್ನು ಘೋಷಣೆ ಮಾಡ್ತಾರೆ ಅಂತ ಒಂದು ಸುದ್ದಿ ಇದೆ. ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್. ಘೋಷಣೆ ಮಾಡಲಿ, ತಪ್ಪೇನಿಲ್ಲ. ಇನ್ನೀಗ ಒಂದೊಳ್ಳೆ ಕೆಲಸದ ಬಗ್ಗೆ ಮತ್ತು ಒಂದೊಳ್ಳೆ ಕೆಲಸ ಮಾಡೋರ ಬಗ್ಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಕುಂದ್ರಳ್ಳಿ ಗ್ರಾಮದ ರೈತ ರಮೇಶ್ ಮಂದಿನಮನಿ ಅಂತ ಹೆಸರು ಆತಂದು. ಬಡವರಿಗೋಸ್ಕರ ಸಹಾಯ ಮಾಡೋದಕ್ಕೆ ಆತ ಏನು ಮಾಡಿದ್ದಾನೆ ಅಂದರೆ ತನ್ನ 2 ಎಕರೆ ಜಮೀನನ್ನೇ ಅಡ ಇಟ್ಬಿಟ್ಟಿದ್ದಾನೆ. ಗ್ರಾಮದ ಅಡವಿಟ್ಟ ಜಮೀನಿಂದ ಬಂದ ಹಣದಿಂದ ಕೂಲಿ ಕಾರ್ಮಿಕರು, ವಿಧವೆಯರು, ಅಂಗವಿಕಲರು, ವೃದ್ಧರಿಗೆ ದಿನಸಿ ಕಿಟ್ಟನ್ನು ವಿತರಣೆ ಮಾಡ್ತಿದ್ದಾನೆ ರೈತ. ದಿನನಿತ್ಯ ಮತ್ತೊಬ್ಬರ ಹತ್ತಿರ ದುಡಿದು ಜೀವನ ನಡೆಸೋ ಈ ರೈತ ಬಡ ಜನರ ಕಷ್ಟ ನೋಡಲಾಗದೆ ತಮ್ಮ 2 ಎಕರೆ ಜಮೀನನ್ನು ಅಡ ಇಟ್ಬಿಟ್ಟು ಸಾಲ ಪಡೆದು ಅದೇ ಹಣದಿಂದ ಬಡ ಜನರಿಗೆ ಆಹಾರ ಸಾಮಗ್ರಿಗಳಿರುವ ಕಿಟ್ಟನ್ನು ವಿತರಣೆ ಮಾಡ್ತಿದ್ದಾರೆ. ಈ ಯುವ ರೈತನ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಿಜವಾಗ್ಲೂ ಇಂಥವ್ರು ಇದ್ದಾರೆ ಅಂದರೆ ಗ್ರೇಟ್ ಅನ್ಸುತ್ತೆ. ನಿರಂತರವಾಗಿ ನನ್ನ ಕೈಲಾದ ಸಹಾಯವನ್ನು ನಿರಂತರವಾಗಿ ನಾನು ಜನಸೇವೆ ಮಾಡ್ತೀನಿ. ಬಡ ಜನಕ್ಕೋಸ್ಕರವಾಗಿ ನಾನು ಶ್ರಮ ದುಡಿದೀನಿ. ನನ್ನ ಕಡೆ ಇಲ್ಲಾಂದ್ರೂ ಬೇರೆಯವ್ರ ಕಡೆಯಿಂದ ಇಸ್ಕೊಂಬಂದವರು ಜನಕ್ಕೆ ಒಟ್ಟು ಸೇವೆ ಮಾಡ್ತೀನಿ. ಯಾರು ನೌಕರಿದವನಲ್ಲ, ನನಗೆ ದೊಡ್ಡ ಆಸ್ತಿ ಇಲ್ಲ. ನಾ ಬಡ ಒಬ್ಬ ಕೂಲಿ ಕಾರ್ಮಿಕ, ರಟ್ಟಿಯಿಂದ ದುಡಿದು ಜನಸೇವೆಗೋಸ್ಕರ ನಾನು 100 ರೂಪಾಯಿ ದುಡ್ಡು 50 ರೂಪಾಯಿ ಜನಸೇವೆ ಮಾಡ್ಬೇಕಂತ ನಾನು ತೆಗೆದಿಡತಕ್ಕಂಥ ಮನುಷ್ಯ ನಾನು. ಆ ಭಾವನೆಯಿಂದ ನಾನು ಬದುಕಿದವ. ಇದುವರೆಗೆ ಹಂಗೆ ಬದುಕಿನಿ. ಮುಂದಾರು ಇರೋಷ್ಟು ಜೀವಿತನೂ ಕೂಡ ನಾನು ಅದೇ ಥರ ಬದುಕಿನಿ. ನನ್ನಲ್ಲಿ ಇರ್ತಕ್ಕಂಥ ಹಂಚ್ಕೊಂಡು ತಿಂದಿರ ನನಗೆ ತುಂಬ ನನ್ನ ಮನಸ್ಸಿಗೆ ತೃಪ್ತಿ ಆಗ್ತಾಯಿದೆ. ಜನಗಳ ಕಷ್ಟವನ್ನು ಎಲ್ಲ ಗೊತ್ತಾಗ್ತದೆ ನನಗೆಲ್ಲ. ನಾನು ಬಡತನದಿಂದ ಬಂದವ. ದುಡ್ಡು ಹಿಡ್ಕೊಂಡು ಹೋದ್ರು ಯಾವುದು ಅವ್ರಿಗೆ ಮೂಲ ಸಾಮಗ್ರಿಗಳು ಸಿಗದಂಥ ಪರಿಸ್ಥಿತಿ ಒಳಗೆ ಒಬ್ಬ ಬಡ ಯುವಕ ತಾನು ಸಾಲ ಮಾಡಿ ನಮ್ಮಂತಲ್ಲಿ ಬಂದು ಇದನ್ನು ಹಿಂಗಂದು ಜನರಿಗೆ ಬಡವರಿಗೆ ಇನ್ನೊಂದು ಹಂಚುಣ್ರಿ ಅಂತ ನಮ್ಮ ಮುಂದೆ ಹೇಳಿದಾಗ ದುಡ್ಡು ಎಲ್ಲಿಂದ ತರ್ತಿಪ್ಪ ಅಂತ ಕೇಳಿದ್ವಿ. ಸಾಲ ಮಾಡಿ ತೊಗೊಂಬಂದು ಕಿಟ್ ರೆಡಿ ಮಾಡಿಕೊಂಡು ಈ ಬಡವರಿಗೆ 11 ಐಟಮ್ಮು
ಅವ್ರ ಜೀವನಾವಶ್ಯಕವಾದಂಥ 11 ಐಟಮನ್ನು ಈ ಕಿಟ್ನಲ್ಲಿ ಅಳವಡಿಸಿ ಸುಮಾರು ಒಂದು 200 ಕಿಟ್ಗಳನ್ನು ರೆಡಿ ಮಾಡಿ ಬಡವರಿಗೆ ವಿತರಣೆ ಮಾಡಕತ್ತಾನ. ಅದ್ರ ಜೊತೆಗೆ ಅವೇನು ದೊಡ್ಡ ಶ್ರೀಮಂತಲ್ಲ, ಯಾವ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ, TP ಮೆಂಬರ್ ಅಲ್ಲ, ಯಾವ ಹುದ್ದೆಯೊಳಗೂ ಇಲ್ಲ. ತಾನು ದುಡ್ಕೋಬೇಕು, ಮಾಡ್ಕೋಬೇಕು. ಅದ್ರ ಜೊತೆಗೆ ಇದನ್ನು ಮಾಡೋದ್ರೊಳಗೆ ಅದ್ರಾಗ ತೃಪ್ತಿ ಕಾಣಕತ್ತಾನ. ಇಲ್ಲಿಗೆ ಈ ಹೊತ್ತಿನ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಸ್ಟುಡಿಯೋಯಿಂದ ಹೊರಗೆ ಹೋಗ್ತಿದ್ದೀನಿ ಅಂದಾಗ ಮಾಸ್ಕ್ ಅಂತೂ ಹಾಕೋತೀನಿ. ನೀವು ಅಷ್ಟೇ ಮನೆಯಿಂದ ಹೊರಗೆ ಹೋಗೋ ಪ್ರತಿ ಟೈಮ್ನಲ್ಲೂ ಕೂಡ ಮಾಸ್ಕ್ ಹಾಕ್ಕೊಳ್ಳಿ. ಹೊರಗಡೆ ಹೋದ್ಮೇಲೆ ಸೋಷಿಯಲ್ ಡಿಸ್ಟೆನ್ಸ್, ಸಾಮಾಜಿಕ ಅಂತರವನ್ನು ಮೇಂಟೈನ್ ಮಾಡಿ. ಅವಾಗ ಸ್ಯಾನಿಟೈಸ್ ಮಾಡ್ಕೋತಾ ಇರಿ. ಮತ್ತೆ ಸಿಗ್ತೀನಿ.